ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವ್ಲಾಗಲ್ಲಿ ನಮ್ಮ ಮನೆಗೆ ನಮ್ಮ ಅತ್ತೆ ಬಂದಿದ್ದರು ಭದ್ರಾವತಿಯಿಂದ. ಸೊ ಅವ್ರನ್ನ ಆಚೆ ಕರ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಆಚೆ ಕಡೆ ಹೋಗಿದ್ವಿ. ಇನ್ನೇನು ನನಗೆ ಇನ್ನೊಂದು 2 ಡೇಸಲ್ಲಿ ಮತ್ತೆ ನಾನು ಹಾಸ್ಪಿಟಲ್ಗೆ ಹೋಗಿ ಅಡ್ಮಿಟ್ ಆಗಬೇಕು. ಅದಕ್ಕಿಂತ ಅದಾದಮೇಲೆ ನಾನು ಎಲ್ಲೂ ಹೊರಗಡೆ ಹೋಗೋಕ್ಕಾಗೋದಿಲ್ಲ ಅಲ್ಲ, ಹಾಗಾಗಿ ಅದಕ್ಕಿಂತ ಮುಂಚೆನೇ ಕರ್ಕೊಂಡು ಹೋಗೋಣ ಅಂತ ಹೋಗ್ತಾಯಿದ್ವಿ. ಸ್ವಲ್ಪ ಚಿಕ್ಕ ಪುಟ್ಟದೇನಾದ್ರು ಶಾಪಿಂಗ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ನಾವು ಮತ್ತೆ ತಿರ್ಗಾ ಮನೆಗೆ ಹೋದ್ವಿ. ಅಷ್ಟರಲ್ಲಿ ಕೆಲವೊಂದು ನಮ್ಮಮ್ಮನೂ ಏನೋ ಒಂದು ಈ ಥರದ್ದು ಕಿವಿಗೆ ಹಾಕ್ಕೊಳ್ಳೋದು ಬೇಕು ಅಂತ ಹೇಳಿದರು. ಆ ಥರದ್ದು ಇವ್ರು ತರಿಸಿದ್ರು, ಅದನ್ನು ನೋಡಿದ್ವಿ. ಬಟ್ ನಮ್ಮಮ್ಮ ಅದಾದಮೇಲೆ ಫೋಟೋ ತೋರಿಸಿದ್ಮೇಲೆ ಅದಲ್ಲ ಅಂತ ಇದ್ದರು. ಅದಕ್ಕೆ ಬೇಡ ಬರುತ್ತೆ, ನಮ್ಮಮ್ಮ ಸುಮ್ಮನೆ ಇದು ಮಾಡುತ್ತೆ ತೊಗೊಳಲ್ಲ ಅಂತ. ಆಮೇಲೆ ಅತ್ತೆಗೆ ಮೂಗ್ಬಟ್ಟು ಒಂದು ನೋಡಿದ್ರು, ಅದು ಅವ್ರಿಗೆ ಇಷ್ಟ ಆಯಿತು, ಅದನ್ನು ತೊಗೊಂಡ್ವಿ. ಅದಾದಮೇಲೆ ನಾವು ಸೀದಾ ಮನೆಗೆ ಹೋದ್ವಿ. ಚಿಕನ್ ತೊಗೋಬೇಕಿತ್ತು, ಸ್ವಲ್ಪ ಚಿಕನ್ ತೊಗೊಂಡು ಅದಾದಮೇಲೆ ನಾವು ಮನೆಗಡೆ ಹೋಗ್ಬಿಟ್ವಿ. ನನಗೆ ಸ್ಯಾಟರ್ಡೇ ಡೇಟ್ ಕೊಟ್ಟಿದ್ದಾರೆ ಗೈಸ್. ಈ ವ್ಲಾಗು ಇದು ಲಾಸ್ಟ್ ವ್ಲಾಗು, ನೆಕ್ಸ್ಟ್ ಬರೋದೇನಿದ್ರು ಬರ್ತೀನಿ ವ್ಲಾಗೇ ಬರುತ್ತೆ. ಈಗ ನಮ್ಮದು ಶಾಪಿಂಗ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಆದಮೇಲೆ ಹೊರಟ್ವಿ ನಾವಿವಾಗ. ನೆಕ್ಸ್ಟ್ ಡೇ ನನಗೆ ಬೆಳಗ್ಗೆನೇ ಹೋಗಬೇಕಿತ್ತು, NST ಮಾಡಿಸ್ಬೇಕಿತ್ತು ಒಂದು ಸಲ. ಡಾಕ್ಟರ್ದು ಕನ್ಸಲ್ಟೇಷನ್ನು ಇತ್ತು. ಬಿಕಾಸ್ ಡೇಟ್ ಬ್ಲಾಕ್ ಮಾಡಿ ಆಮೇಲೆ ನಾನು ಬುಕ್ ಮಾಡಿರೋದು ಸೂಟ್ ರೂಮ್ ಅಲ್ವಾ, ಅವರಿಗೆ ಒಂದು ಸರಿ ಇನ್ಫಾರ್ಮ್ ಮಾಡಿ, ಬಿಕಾಸ್ ಬರೋಕ್ಕಿಂತ ಮುಂಚೆ ಮತ್ತೊಂದು ಸರಿ ರೂಮೆಲ್ಲ ಕ್ಲೀನ್ ಮಾಡ್ತಾರೆ, ಹಾಗಾಗಿ ಅದನ್ನು ಮಾಡಿ ಆಮೇಲೆ ಅಡ್ಮಿಷನ್ದು ಒಂದು ಫಾರ್ಮ್ ಕೊಡ್ತಾರೆ, ಅದನ್ನು ಈಸ್ಕೊಂಡು ನಾವು ಬಂದ್ವಿ. ಅದಕ್ಕಿಂತ ಹೋಗೋಕ್ಕಿಂತ ಮುಂಚೆ NST ಮಾಡಿಸಿ ಅಂತ ಹೇಳಿದ್ರು, ಹಾಗಾಗಿ ಅದನ್ನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. 20 ಮಿನಿಟ್ಸ್ ಟೈಮ್ ತೊಗೊಳುತ್ತೆ NSTಗೆ. ಸೊ ಇದರಲ್ಲಿ ಇವಾಗ ನಮಗೆ ಏನೇನು ಗೊತ್ತಾಗುತ್ತೆ ಅಂದರೆ ಪಾಪದ ಹಾರ್ಟ್ ಬೀಟ್ ಎಲ್ಲ ಗೊತ್ತಾಗುತ್ತೆ. ಅದಾದಮೇಲೆ ಕಾಂಟ್ರಾಕ್ಷನ್ ಏನಾದ್ರು ಸ್ಟಾರ್ಟ್ ಆಗೋ ಚಾನ್ಸಸ್ ಇದೆಯಾ, ಅಥವಾ ಹೀಗೆ ಈ ಥರದ್ದು ಮೂಮೆಂಟ್ಸ್ ಎಲ್ಲ ಹೇಗಿದೆ ಬೇಬಿದು ಅಂತೆಲ್ಲ ಕೌಂಟ್ ಮಾಡಿ ಅದನ್ನು ಡಾಕ್ಟ್ರಿಗೆ ಕಳಿಸ್ತಾರೆ ಅವರು. ಅದೊಂದು ಶೀಟ್ ಥರ ಹಿಂಗೆ ಬರುತ್ತೆ, ಹಿಂಗೆ ಹಾರ್ಟ್ ಬೀಟ್ದೆಲ್ಲ ಅಲ್ಲ, ಅದನ್ನು ಕಳಿಸ್ತಾರೆ. ಅದನ್ನು ಕಂಪ್ಲೀಟ್ ಮಾಡಿಕೊಂಡು ನಾವು ಮನೆ ಕಡೆ ಹೋದ್ವಿ. ನಾನು ನಿಮಗೆ ಇವತ್ತು ಒಂದಿಷ್ಟು ಇನ್ಫಾರ್ಮೇಷನ್ ನನಗೆ ಡಾಕ್ಟ್ರು ಇವತ್ತು ಹೇಳಿದ್ದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ಸುಸ್ತಾಗಿದ್ದೀನಿ ಗೈಸ್, ನಿಜವಾಗ್ಲೂ. ಊಟ ತಿಂಡಿ ಆ ಥರದ್ದೆಲ್ಲ ತಿನ್ನೋದು ಅದೆಲ್ಲ ಏನೋ ಸ್ವಲ್ಪ ಮಟ್ಟಿಗೆ ಕಮ್ಮಿನೇ ಆಗೋಗಿದೆ. ಅದಾದಮೇಲೆ ಈ ಹ್ಯುಮಿಡಿಟಿ, ಇಷ್ಟು ಬಿಸಿಲು, ಇದರಲ್ಲಿ ನನಗೆ ಎನರ್ಜಿ ಸಾಲ್ತಾ ಇಲ್ಲ. ಬಾಡಿ ತುಂಬ ನೀರು ಕೇಳುತ್ತೆ. ನೀರು ಕುಡಿದ್ರೆ ಒಂದು 20 ಸಲ ವಾಶ್ರೂಮ್ಗೆ ಹೋಗಬೇಕಾಗತ್ತೆ, ರೆಸ್ಟ್ ಮಾಡೋಕ್ಕೆ ಆಗೋಲ್ಲ ನಾನು, ಆ ರೀತಿ ಆಗುತ್ತೆ. ಸೊ ಎನಿವೇಸ್, ನೋ ಪ್ರಾಬ್ಲಮ್. ಇನ್ನೊಂದು 2 ದಿವಸ ಅಷ್ಟೇ, ಆಮೇಲೆ ಎಲ್ಲನೂ ನಾರ್ಮಲ್ ಆಗೋಗ್ಬಿಡತ್ತೆ, ಆರಾಮಾಗಿರ್ಬೋದು ನಾನು, ಏನೂ ತೊಂದರೆ ಇಲ್ಲ. ಸೊ ಈಗ ನಿಮಗೆ ನಮ್ಮ ಡಾಕ್ಟರ್ ಹೇಳಿರೋವಂಥ ಇಷ್ಟು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾಕೆ ನನಗೆ 2ನೇದು ನಾರ್ಮಲ್ ಟ್ರೈ ಮಾಡಿದಿರ ಡೈರೆಕ್ಟಾಗೆ ನನಗೆ ಸೆಕ್ಷನ್ಗೆ ಅವರು ಕಳಿಸ್ತಾ ಇದ್ದಾರೆ ಅನ್ನೋದನ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಆ್ಯಂಡ್ ತುಂಬ ಜನಕ್ಕೆ ಇದು ಗೊತ್ತಿರುತ್ತೋ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ, ಆದರೆ ನಿಮ್ಮ ಹತ್ರ ಇರಲಿ ಇನ್ಫಾರ್ಮೇಷನ್ನು. ಯಾರು ಹೊಸದಾಗೆ ನೀವು ಮದುವೆ ಆಗಿರ್ತೀರಾ ಅಥವಾ ಹೊಸದಾಗೆ ಫಸ್ಟ್ ಟೈಮ್ ಮಗು ಮಾಡ್ಕೊಳ್ತಾ ಇರ್ತೀರಾ, ನಿಮಗೆ ಗೊತ್ತಾಗಲ್ಲ, ಸೆಕ್ಷನ್ ಹೆದರಿಕೆ ಜಾಸ್ತಿ ಇರುತ್ತೆ. ಹೆಂಗಪ್ಪ ಏನಪ್ಪ ಬಾಡಿಯಲ್ಲಿ ಇಷ್ಟೊಂದು ದೊಡ್ಡದಾಗೆ ಕುಯ್ದುಬಿಡ್ತಾರೆ ಹಾಗೆ ಹಿಂಗೆ ಅಂತ ಹೆದರ್ಕೊಳ್ತೀರಲ್ಲ, ಸೊ ಅಂಥವ್ರಿಗೆ ಡೆಫಿನೆಟ್ಲಿ ಇದು ಹೆಲ್ಪ್ ಆಗುತ್ತೆ. 8ನೇ ತಾರೀಕು ನನಗೊಂದು ಕನ್ಸಲ್ಟೇಷನ್ ಇತ್ತು ಡಾಕ್ಟರ್ ಹತ್ರ. ಅದೇನಂತ ಹೇಳಿದ್ರೆ, ನಮ್ಮದು ಸೆಕ್ಷನ್ ಅಲ್ವಾ ನನಗೆ ಸರಿ ಹೇಳಿರೋದು, ಅದರದ್ದು ಡೇಟ್ನ ಬ್ಲಾಕ್ ಮಾಡಿ ಬರಬೇಕಿತ್ತು. ನಾವು ಮೀಟ್ ಮಾಡಬೇಕು ಅಂತ ಹೇಳಿದರು ಇವತ್ತು ವೆಡ್ನೆಸ್ಡೇ, ಹಾಗಾಗಿ ಬಂದಿದ್ವಿ. ಫ್ಯೂ ಮ್ಯಾಟರ್ಸ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಬೇಕು. ಸಾರಿ, ತುಂಬ ಡಲ್ಲಾಗಿದ್ದೀನಿ, ಬಟ್ ದಟ್ಸ್ ಟೋಟಲಿ ಫೈನ್. ಒಂದು ವಿಡಿಯೋನ ನಿಮಗೆ ಒಂದು ಕ್ವಿಕ್ ಅಪ್ಡೇಟ್ನ ನಾನು ಮಾಡಬೇಕಿತ್ತು, ಹಾಗಾಗಿ ಮಾಡೋಣ ಅಂತ ಕೂತ್ಕೊಂಡಿದ್ದೀನಿ. ಏನಂತ ಹೇಳಿದರೆ, ನಾನು ಮ್ಯಾಮ್ ಅವತ್ತು ಸಡನ್ನಾಗಿ ಹೇಳಿಬಿಟ್ರು, ನಿಮಗೆ ಈ ಸರಿ ನಾನು ಸೆಕ್ಷನ್ನಲ್ಲಿಪ್ಪ, ಯು ಕಮ್ ಆನ್ ದಿಸ್ ಆ್ಯಂಡ್ ದಟ್ ಡೇ ಅಂತ ಹಿಂಗೆ ಹೇಳಿದ್ರ. ಸರಿ, ಓಕೆ. ನನಗೊಂದು ಕನ್ಫ್ಯೂಷನ್, ನಾನೇನು ಕ್ವೆಶನೇ ಮಾಡಲಿಲ್ವಲ್ಲ ಅವರಿಗೆ, ಯಾಕೆ ಈ ಥರ ಸಡನ್ನಾಗಿ ಹಿಂಗೆ ಸೆಕ್ಷನ್, ನಾರ್ಮಲಿ ಟ್ರೈ ಮಾಡೋಣ ಅಂತಲೂ ಹೇಳಿಲ್ವಲ್ಲ, ಏನೂ ಹೇಳಿಲ್ಲಲ್ಲ ನನಗೆ ಅಂತ ನಂಗೆ ಅವತ್ತಿನ ಒಂಥರ ತಲೆಯಲ್ಲಿ ಕೊರಿತಾ ಇತ್ತು. ಯಾಕೆ ಈ ಥರ ಹೇಳಿಬಿಟ್ರು ಮ್ಯಾಮ್ ನನಗೆ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ನಾನೇನು ಮಾಡಿದೆ, ಇವತ್ತು ನನಗಿತ್ತಲ್ವ ಕನ್ಸಲ್ಟೇಷನ್, ನನಗೆ ಅದನ್ನು ನೆನ್ಪಿಟ್ಕೊಂಡು ಹೋಗಿ ನಾನು ಕೇಳಿದೆ. ಇವಾಗ ನನ್ನ 3 ಇಯರ್ಸ್ ಗ್ಯಾಪ್ ಆಗಿದೆ ಅಲ್ವಾ, ಫಸ್ಟ್ ಬೇಬಿಗೂ ಸೆಕೆಂಡ್ ಬೇಬಿಗೂ 3 ಇಯರ್ಸ್ ಗ್ಯಾಪ್ ಇದೆ ಅಲ್ವಾ, ನನಗೆ ಯಾಕೆ ನಾರ್ಮಲ್ ಟ್ರೈ ಮಾಡೋಕ್ಕಾಗಲ್ಲ ಅಂತ ನಾನು ಕೇಳಿದೆ. ಸೊ ವೈ ಓನ್ಲಿ ಸೆಕ್ಷನ್ ಅಂತ ಶಾರ್ಟಾಗೆ ಹಿಂಗೆ ಹೇಳಿದ್ದು ಮ್ಯಾಮ್ ಅಂತ ನಾನು ಕೇಳಿದಾಗ ಒಂದಿಷ್ಟು ಬ್ರೀಫಾಗಿ ಇನ್ಫಾರ್ಮೇಷನ್ನ ಕೊಟ್ಟರು. ಐ ಥಾಟ್ ನಿಮ್ಮ ಜೊತೆನೂ ಅದನ್ನು ಶೇರ್ ಮಾಡಿದ್ರೆ ನಿಮಗೆ ಡೆಫಿನೆಟ್ಲಿ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾನು ನಿಮಗೆ ಈ ವಿಡಿಯೋನ ನಾನು ಮಾಡ್ತಾ ಇರೋದು.
ನಾನು ಕ್ವೆಶನ್ ಮಾಡಿದ ತಕ್ಷಣ ನೀವು ಒಳ್ಳೆ ಕ್ವೆಶನ್ ಕೇಳಿದ್ರಿ ನನಗೆ, ಏನಕ್ಕೆ ಇದನ್ನು ನಾವು ಮಾಡಲ್ಲ, ಏನಕ್ಕೆ ಈ ಒಂದು ರಿಸ್ಕ್ನ ನಾವು ತೊಗೊಳ್ಳಲ್ಲ ಅಂತ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಆಯಿತಾ. ಸೊ ನಾವು ಐ ಮೀನ್ 38th ವೀಕ್ ಅಲ್ವಾ. ಸೊ ನನ್ನ ಡ್ಯೂ ಡೇಟ್ ಇದ್ದಿದ್ದು 19th. ಬಿಫೋರ್ ದ್ಯಾಟ್ ಮಾಡ್ತಾ ಇದ್ದಾರೆ, ಅಂದರೆ 11th ಡೇಟ್ ಕೊಟ್ಟಿದ್ದಾರೆ. ಫಸ್ಟ್ ನಂದು ಸಿ ಸೆಕ್ಷನ್ ಆಗಿರೋದು, ಓಕೆನಾ. ಆಮೇಲೆ ಇವಾಗ ಸೆಕೆಂಡ್ ಒನ್ನು ಕೂಡ ಸಿ ಸೆಕ್ಷನ್ನೇ ಮಾಡ್ತೀನಿ ಅಂತ ನನಗೆ ಮುಂಚೆನೇ ಹೇಳಿದರು. ಬಟ್ ನಂಗೆ ಕ್ವೆಶನ್ನು ಎಷ್ಟೊಂದು ವೀಡಿಯೋಸಲ್ಲೆಲ್ಲ ನಾನು ನೋಡ್ತಾ ಇದ್ದೆ, ಫಸ್ಟ್ ಒಂದು ಸಿ ಸೆಕ್ಷನ್ ಆಗಿರುತ್ತೆ, ಸೆಕೆಂಡ್ ಒನ್ ನಾರ್ಮಲ್ ಮಾಡಿರ್ತಾರೆ ಎಷ್ಟೊಂದು ಸರಿ, ಅಥವಾ ಫಸ್ಟ್ ಒನ್ನು ನಾರ್ಮಲ್ ಆಗಿ ಸೆಕೆಂಡ್ ಒನ್ ಸಿ ಸೆಕ್ಷನ್, ಆ ಥರದ್ದೆಲ್ಲ ವೀಡಿಯೋಸ್ಗಳು ನಾನು ನೋಡ್ತಾ ಇದ್ನಲ್ಲ. ಸೊ ಸೋಷಿಯಲ್ ಮೀಡಿಯಾ ಆ್ಯಂಡ್ ರಿಯಾಲಿಟಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನಿಮಗೊಂದು ಹೇಳೋಣ ಅಂತ ಹೇಳ್ಬಿಟ್ಟು. ಸೊ ಹಂಗೆ ನಾನು ಕ್ವೆಶನ್ ಮಾಡಿದ ತಕ್ಷಣ ಅವ್ರು ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಯಾಕೆ ನಾವು ಫಸ್ಟ್ ಒಂದು ಸಿ ಸೆಕ್ಷನ್ ಆಪ್ಟ್ ಮಾಡಲ್ಲ ಅಂತ. ಸೊ ಡ್ಯೂ ಟು ಬಿಕಾಸ್ ಆಫ್ ಫಸ್ಟು ನಮಗೆ ಯಾವ ಥರ ಬಂದಿರುತ್ತೆ ಪೇಯ್ನು ಅದೆಲ್ಲ ಕೌಂಟ್ ಆಗುತ್ತೆ, ಓಕೆನಾ. ಫಸ್ಟ್ ಡೆಲಿವರಿಯಲ್ಲಿ ರಿಸ್ಕ್ ತೊಗೋಬೋದು, ಅಂದರೆ ಯಾವ ರೀತಿ, ಈಗ ನಿಮಗೆ ಪೇಯ್ನೇ ಬಂದಿಲ್ಲ ಅಂತ ಅಂದ್ಕೊಳ್ಳಿ, ಅಥವಾ ನಿಮಗೆ ವಾಟರ್ ಬ್ರೇಕ್ ಆಗಿಲ್ಲ, ಏನೂ ಆಗಿಲ್ಲ ಅಂದ್ರೂ ಫಸ್ಟ್ ಬೇಬಿಯಲ್ಲಿ ಅವರು ಇಂಡ್ಯೂಸ್ ಮಾಡ್ಬೋದು. ಅದನ್ನು ಕೂಡ 2 ಡೋಸೇಜ್ ಅಷ್ಟೇ. ಯಾವುದು ಎಪಿಡ್ಯೂರಲ್ ತೊಗೊಂಡಿರ್ತೀರ ಅಲ್ವಾ. ಸೊ ಎಪಿಡ್ಯೂರಲ್ ತೊಗೊಂಡಾಗ 2 ಡೋಸೇಜ್ ಅಷ್ಟೇ ಅವ್ರು ನಿಮಗೆ ಮ್ಯಾಕ್ಸಿಮಮ್ ಕೊಡೋದು. ಆ 2 ಡೋಸೇಜಲ್ಲಿ ನಿಮಗೆ ಪೇಯ್ನ್ ಬರಬೇಕು. ಆರ್ಟಿಫಿಷಿಯಲ್ ಪೇಯ್ನ್ ಇಸ್ ಡಿಫ್ರೆಂಟ್ ಆ್ಯಂಡ್ ಇಂಡ್ಯೂಸ್ ಮಾಡುವಂಥ ಪೇಯ್ನು ತುಂಬ ಡಿಫ್ರೆಂಟ್ ಆ್ಯಂಡ್ ಇಟ್ಸ್ ಡಿಫಿಕಲ್ಟ್ ಟು ಮ್ಯಾನೇಜ್ ಆಯಿತಾ. ಸೊ ಹಾಗಾಗಿ ಆ ಟೈಮಲ್ಲಿ ನಿಮಗೆ ಆ ರಿಸ್ಕನ್ನ ತೊಗೊತಾರೆ ಎಲ್ಲ ಡಾಕ್ಟರ್ಸು ಅಷ್ಟೇ. ಆರ್ಟಿಫಿಷಿಯಲ್ ಪೇಯ್ನ್ ಅದು ಬೇರೆ ಥರನೇ ಎಕ್ಸ್ಪೀರಿಯನ್ಸ್ ಅಂತಲೇ ಅವರು ಹೇಳೋದು. ಸೊ ಆವಾಗ ಏನೂ ಪ್ರಾಬ್ಲಮ್ ಆಗಲ್ಲ, ಬಿಕಾಸ್ ನಿಮ್ಮ ಬಾಡಿಯಲ್ಲಿ ಯಾವುದೋ ಅಷ್ಟೊಂದು ದೊಡ್ಡ ಕಟ್ಟಿರೋದಿಲ್ಲ, ಏನಿಲ್ಲ, ಆಪ್ರೇಷನ್ ಆಗಿರೋದಿಲ್ಲ, ಆ ಥರದ್ದೆಲ್ಲ ಏನೂ ಇರಲ್ಲ ಅಲ್ವಾ. ಹಂಗಾಗಿ ಫಸ್ಟು ಟೈಮಲ್ಲಿ ನಿಮ್ಗೆ ಏನೇ ಒಂದಾದ್ರೂ ಸಿ ಸೆಕ್ಷನ್ ಯಾವುದೋ ಒಂದು ಮೇಜರ್ ರೀಸನಿಗೆ ಮಾಡಿರ್ತಾರೆ, ಖಂಡಿತವಾಗ್ಲೂ ಅಷ್ಟೇ. ಸುಮ್ಮನೆ ಯಾರು ಮಾಡಿರೋ ಎಲ್ಲ ನಾರ್ಮಲ್ ಟ್ರೈ ಮಾಡಿನೇ ಎಂಡ್ ಮೂಮೆಂಟಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಇನ್ ಮೈ ಕೇಸ್ ನನಗೆ 2 ಸಾರಿ ಇಂಡ್ಯೂಸ್ ಮಾಡಿದ್ರು ಕೂಡ ವಾಟರ್ ಬ್ರೇಕ್ ಆಗ್ತಾ ಇದೆ, ವಾಟರ್ ಹೋಗ್ತಾ ಇದೆ ಬಿಟ್ಟರೆ ನನಗೆ ಪೇಯ್ನು ಬೇರೆಬಲ್ ಪೇಯ್ನ್ ಇದ್ದಿದ್ದು. ತುಂಬ ಅಯ್ಯೋ ಅಮ್ಮ ಅಂತ ಕಿರ್ಚೋ ಥರ ನನಗೆ ಪೇಯ್ನ್ ಇರಲಿಲ್ಲ ಆಯಿತಾ. ಅದು ಒಂದು ರೀಸನ್ನು. ಇನ್ನೊಂದು ರೀಸನ್ ಏನಂದರೆ ಪಾಪುಗೆ ಕಾರ್ಡ್ಸ್ ಎಲ್ಲ ಸುತ್ಕೊಂಡಿತ್ತು, ಮೈಗೆಲ್ಲ ಕಾರ್ಡ್ಸ್ ಎಲ್ಲ ಸುತ್ಕೊಂಡ್ಬಿಟ್ಟಿದ್ದವಳು. ಅದು ಒಂದು ರೀಸನ್ ನನಗೆ ಸಿ ಸೆಕ್ಷನ್ ಮಾಡೋದಕ್ಕೆ ಫಸ್ಟು ಬೇಬಿಯಲ್ಲಿ. ಆ್ಯಂಡ್ ದೆನ್ ಇವಾಗ ಗ್ಯಾಪ್ ಆಗಿದೆಯಲ್ಲ, ಟ್ರೈ ಮಾಡ್ಬೋದಿತ್ತು ಅಂತ ಹೇಳಿದವಾಗ ಶಿ ಸೆಡ್ ಏನಂತ ಹೇಳಿದ್ರೆ, ನಮ್ಮ ಫಸ್ಟ್ ಸಿ ಸೆಕ್ಷನ್ ಮಾಡಿರೋ ಸ್ಕಾರ್ ಇರುತ್ತೆ ಅಲ್ವಾ, ಆ ಸ್ಕಾರು ನಮಗೆ ಪೇಯ್ನ್ ಅಂದರೆ ಆಟೋಮೆಟಿಕ್ಕಾಗಿ ಪೇಯ್ನ್ ಬರೋವರೆಗೂ, ಅಥವಾ ನಮಗೆ ವಾಟರ್ ಬ್ರೇಕ್ ಆಗಿ ಕಾಂಟ್ರಾಕ್ಷನ್ ಎಲ್ಲ ಸ್ಟಾರ್ಟ್ ಆಗಿ ಅದೆಲ್ಲ ಆಗೋವರೆಗೂ ಏನಾಗುತ್ತೆ ಅಂದರೆ ಸಮ್ಟೈಮ್ಸ್ ಅದು ರಿಸ್ಕಿ. ಏನಕ್ಕೆ ಅಂದರೆ ಆ ಲೈನ್ ಏನಿರುತ್ತಲ್ವ ನಮಗಿಲ್ಲಿ ಹಾಕಿರ್ತಾರಲ್ವ ಅದು ರಪ್ಚರ್ ಆಗೋ ಚಾನ್ಸಸ್ ಇರುತ್ತಂತೆ, ಮತ್ತು ಒಳಗಡೆನೆ ಬ್ಲಡ್ಡು ಎಲ್ಲ ಇದಾಗೋ ಚಾನ್ಸಸ್ ಇರುತ್ತೆ. ಸೊ ಇಟ್ ಈಸ್ ವೆರಿ ಮಚ್ ಅನ್ಕಂಫರ್ಟಬಲ್ ಫಾರ್ ಯು ಟು ಡೆಲಿವರ್ ದ ಬೇಬಿ ಅಂತ ನನಗೆ ಅವ್ರು ಹೇಳಿದ್ದು. ಮತ್ತೇನಂದರೆ ರಪ್ಚರ್ ಆದಾಗ ಏನಾಗುತ್ತೆ, ಸಮ್ಟೈಮ್ಸ್ ಒಳಗಡೆ ಬ್ಲೀಡ್ ಆಗೋದು ಸಹ ಒಂದೊಂದು ಸರಿ ಗೊತ್ತಾಗ್ದಿರ ನಮಗೆ ಲೇಟಾಗಿ ಹೋಗಿ ವಾಟರ್ ಬ್ರೇಕ್ ಆದಮೇಲೆ ಹೋಗೋಣ, ಪೇಯ್ನ್ ಬಂದಮೇಲೆ ಹೋಗೋಣ ಅಂತ ಬರೋಷ್ಟರಲ್ಲಿ ಆ ಕಾಂಟ್ರಾಕ್ಷನ್ ಲೆವೆಲ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಟಾಲ್ರೇಟ್ ಮಾಡೋದಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಸೊ ಅವ್ರೇನು ಮಾಡ್ತಾರೆ, ನಮಗೆ ಡೇಟ್ ಕೊಟ್ಟೋಕ್ಕಿಂತ ಮುಂಚೆನೇ 1 ವಾರಕ್ಕೆ ಮುಂಚೆನೇ ಡೆಲಿವರ್ನ ಮಾಡಿಬಿಡ್ತಾರೆ ಬೇಬಿನ. ಸೊ ನಮಗೆ ಕಾಂಟ್ರಾಕ್ಷನ್ ಬರೋವರೆಗೂ ಅಥವಾ ನಮಗೆ ಪೇಯ್ನ್ ಬರೋವರೆಗೂ ಅವರು ವೆಯ್ಟ್ ಮಾಡಲ್ಲ. ಸೊ ಇದು ಆಮೇಲೆ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ಇಂಡ್ಯೂಸ್ ಮಾಡೋಕ್ಕಾಗಲ್ಲ ಅಂತ ಅವ್ರು ಹೇಳಿದ್ರು. ಇಂಡ್ಯೂಸ್ ಮಾಡೋಕ್ಕೆ ಹೋದಾಗ ಆ ಒಂದು ಪೇಯ್ನ್ ಏನಿದೆಯಲ್ಲ, ಸಮ್ಟೈಮ್ಸ್ ಇಟ್ ಲೀಡ್ಸ್ ಟು ರಿಸ್ಕ್, ಅಂದರೆ ಎಕ್ಸ್ಟ್ರೀಮ್ ಆಗ್ಬೋದು ಪೇಯ್ನು ಅಂತ ಹೇಳಿಬಿಟ್ಟು. ಎಕ್ಸ್ಟ್ರೀಮ್ ಆದರೂ ಆಗ್ಬೋದು, ಅಥವಾ ನೀವು ಮತ್ತು ಅದು ಪೇಯ್ನೇ ಬರ್ದೇನೂ ಇರ್ಬೋದು, ಅದು ಏನು ಬೇಕಾದ್ರೂ ಆಗ್ಬೋದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ. ಆ ರೀತಿ ಅವರು ಒಂದು ಡಿಸಿಷನ್ನ ತೊಗೊಳ್ಳೋದು ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ, ಓಕೆನಾ. ಸೊ ಇಟ್ಸ್ ನಾಟ್ ದಟ್ ಒಂಥರ ಫಸ್ಟ್ ಹಂಗಿತ್ತು ಈಗ ಗ್ಯಾಪ್ ಆಗಿದೆ ಹಿಂಗೆ ಮಾಡೋಣ, ಹಂಗಲ್ಲ. ಸೊ ಸಿ ಸೆಕ್ಷನ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಅದನ್ನು ನಾವು ರಿಕವರಿ ಬೇಗ ಆಗ್ಬೋದಿಲ್ಲ ಅಂತಲ್ಲ, ಬಟ್ ಓರಲ್ಲಿ ಏನಿರುತ್ತೆ ನಮಗೇನು ಗೊತ್ತಿರುತ್ತೆ ಅಲ್ವಾ, ಹೆಂಗಾಗಿರುತ್ತೆ, ಏನು ಬ್ಲಡ್ ರಪ್ಚರ್ ಆಗೋದು, ಅಥವಾ ಸಮ್ಟೈಮ್ಸ್ ಬೇಬಿ ಏನಾದ್ರು ಪೂಪ್ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಅದೆಲ್ಲ ತುಂಬ ಇನ್ಫೆಕ್ಷನ್ಸ್, ಅದು ಏನೇನೋ ವೇರಿಯಸ್ ರೀಸನ್ ಇರುತ್ತಂತೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಸೆಕೆಂಡ್ ಡೆಲಿವರಿನ ಯಾವುದೇ ಡಾಕ್ಟರ್ಸು ಕೂಡ ರಿಸ್ಕ್ ತೊಗೊಳ್ಳೋದಕ್ಕೆ ಹೋಗಲ್ಲ. ಅವರು ಅದನ್ನೇ ಹೇಳ್ತಾಯಿದ್ರು, ನಾನು ಈ ಥರದ್ದು ತುಂಬ ಮಾಡಿದ್ದೀನಿ, ಆ ರಿಸ್ಕ್ನ ನಾನು ಡೆಫಿನೆಟ್ಲಿ ತೊಗೊಳ್ಳಲ್ಲ ಅಂತ ಅವರು ಡೈರೆಕ್ಟಾಗೇ ಹೇಳಿದ್ರು. ಏನಕ್ಕೆಂದರೆ ಅದು ಒಳಗಡೆ ಬ್ಲಡ್ ರಪ್ಚರ್ ಆದಾಗ ಅಥವಾ ನಿಮ್ಮ ಸ್ಕಿನ್ ರಪ್ಚರ್ ಆದಾಗ, ಆಮೇಲೆ ಕೆಲವರು ವೆಯ್ಟ್ ಗೇನ್ ಆಗಿರ್ತಾರಲ್ವ, ಅಂಥವ್ರಿಗೆಲ್ಲ ತುಂಬ ಕಷ್ಟ ಅಂತೆ ಅದನ್ನು ಹ್ಯಾಂಡಲ್ ಮಾಡೋ, ಇದು ರಿಕವರಿ ಟೈಮ್ ಆಗಲಿ ಅದನ್ನು ಹ್ಯಾಂಡಲ್ ಮಾಡೋಕ್ಕಾಗ. ನೀವು ವೆಯ್ಟ್ ಕಮ್ಮಿ ಇದ್ದೀರಾ, ನಿಮಗೆ ಸಿ ಸೆಕ್ಷನ್ ಓಕೆ,
ಯು ಆರ್ ಫೈನ್. ಬಟ್ ಎಲ್ಲರೂ ಹಾಗೆ ವೆಯ್ಟ್ ಗೇನ್ ಆಗಿಬಿಟ್ಟಿರ್ತಾರೆ, 10 kg 15 kg ಎಲ್ಲ ವೆಯ್ಟ್ ಗೇನ್ ಆಗ್ತಾರೆ. ದಟ್ ಈಸ್ ವೈ ನಾನು ಹೇಳೋದು, C-ಸೆಕ್ಷನ್ ಆಗಲಿ ನಾರ್ಮಲ್ ಡೆಲಿವರಿ ಆಗಲಿ ಅದು ಡಿಪೆಂಡ್ಸ್ ಆನ್ ಬಾಡಿ. ಇವಾಗ ನಾನು ರಿಕವರಿ ಆಗಿ ಟೈಮ್ನ ನೋಡಿ ನೀವೆಲ್ಲ ಹಿಂಗೆ ಇರುತ್ತೆ ಹಿಂಗೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀರ. ಬಟ್ ನಾನು ಅವಾಗ ತೆಳ್ಳಗಿದ್ದೆ, ಬರೀ 50 kg ಏನೋ ಇದ್ದೆ ನಾನು ಅಷ್ಟೇ. ಆ ರೀತಿ ಯಾರಿಗೆ ದಪ್ಪ ಇರ್ತಾರೆ ನೋಡಿ ಅಂಥವ್ರಿಗೆ C-ಸೆಕ್ಷನ್ ರಿಕವರಿ ಅವ್ರು ಅನುಭವಿಸಿದವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಎಷ್ಟು ಟಫ್ ಅದು ಅಂತ ಹೇಳಿಬಿಟ್ಟು. ಸೊ ಅದನ್ನು ಅವರು ತುಂಬ ಕ್ಲಿಯರಾಗಿ ಹೇಳಿದ್ರು ನನಗೆ, ನೀವು ತೆಳ್ಳಗಿದ್ದೀರಾ ದೀಪಾ, ಅಷ್ಟೊಂದು ವೆಯ್ಟ್ ಗೇನ್ ಆಗಿಲ್ಲ, ಮತ್ತು ನಿಮಗೇನು ಹೊಟ್ಟೆ ಹತ್ರ ಅಷ್ಟು ದೊಡ್ಡ ಹೊಟ್ಟೆನೂ ಬಂದಿಲ್ಲ, ಏನಿಲ್ಲ, ಬೊಜ್ಜಿಲ್ಲ, ಆ ಥರದ್ದೆಲ್ಲ ಏನಿಲ್ಲ. ಸೊ ನೀವು ಆರಾಮಾಗಿ ರಿಕವರ್ ಆಗಿಬಿಡ್ತೀರಾ ಫಾಸ್ಟಾಗೆ. ಬಟ್ ಒಬ್ಬೊಬ್ಬರು ತುಂಬ ವೆಯ್ಟ್ ಗೇನ್ ಆಗಿ ದಪ್ಪ ಬಂದು ಮತ್ತು ಹೊಟ್ಟೆನೂ ತುಂಬ ಬೊಜ್ಜಿರುತ್ತೆ ಅಂಥವ್ರಿಗೆಲ್ಲ ಅಲ್ಲಾಡೋಕ್ಕೂ ಆಗಲ್ಲ C-ಸೆಕ್ಷನಲ್ಲಿ, ಅಂದರೆ ತುಂಬ ಟೈಮ್ ತೊಗೊಳುತ್ತೆ ಅಂತ. ಈ ರೀತಿ ನಾನು ಅವಾಗ ಅಂದ್ಕೊಂಡೆ, ಯಾಕೆಲ್ಲ ಇಷ್ಟು ಹೆದರ್ಕೋತಾರೆ C-ಸೆಕ್ಷನ್ ಅಂದರೆ, ಯಾಕೆ ಹೆದರ್ಕೋತಾರೆ? ನಾನು ಎಷ್ಟು ಆರಾಮಾಗಿ ಎಲ್ಲ ಚೆನ್ನಾಗಾಗಿದ್ನಲ್ಲ, ನಾನು ರಿಕವರಿ ಟೈಮ್ ನಂದು ತುಂಬ ಕಡಿಮೆ, ಆರಾಮಾಗಿ ಇದು ಓಡಾಡ್ತಾ ಇದ್ದೆ, ವಿದಿನ್ 4 hours ಓಡಾಡಿದೆ, ಯಾಕೆ ಇಷ್ಟು ಹೆದರ್ಕೋತಾರೆ ಅಂತ ನನಗೂ ಅನ್ನಿಸ್ತಿತ್ತು. ಅವಾಗ ನಾನು ಅವ್ರ ಹತ್ರ ಕೇಳಿದಾಗ ನನಗೆ ಕ್ಲಿಯರ್ ಆಯಿತು, ಇಟ್ಸ್ ಡಿಪೆಂಡ್ಸ್ ಆನ್ ಬಾಡಿ. ದಪ್ಪ ಇರೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ರಿಕವರಿ ಟೈಮ್ ಅಂತ. ಸೊ ದಿಸ್ ಇಸ್ ಹೌ ಇವತ್ತಿನ ನನ್ನ ಒಂದು ಕನ್ಸಲ್ಟೇಷನ್ನು ಈ ರೀತಿ ಆಯಿತು. ಒಂದೊಳ್ಳೆ ಇನ್ಫಾರ್ಮೇಷನ್ನ ನಂಗೆ ಹೇಳಿದ್ರು ಮ್ಯಾಮ್. ಅದೇ ಇವಾಗ 11th ಬೆಳಗ್ಗೆ 7 ಗಂಟೆಗೆ ಅಡ್ಮಿಷನ್ ಹೇಳಿದ್ದಾರೆ. ಬೆಳಗ್ಗೆ 7 ಗಂಟೆಗೆ ಹೋಗೋದು. ವಿ ಆರ್ ವೆರಿ ಮಚ್ ಎಕ್ಸೈಟೆಡ್ ಆ್ಯಸ್ ವೆಲ್ ಆಸ್ ಐ ಆಮ್ ವೆರಿ ಮಚ್ ಟಯರ್ಡ್. ಯಪ್ಪ. ಆಮೇಲೆ ಅದರಲ್ಲೂ ನನಗೆ ಇನ್ನೊಂದು ಕ್ವೆಶನ್ನು, ಸರಿ ನನಗೆ ಪೇಯ್ನ್ ಬರೋಕ್ಕೆ ಇನ್ನೂ 19ನೇವರೆಗೂ ಟೈಮ್ ಇದೆ, ನಿಮಗೆ ಪೇಯ್ನ್ ಬರೋಕ್ಕೆ ನಾನು ಬಿಡೋಲ್ಲ ಅಂತ ಅವರು ಆಯಿತಾ, ನಿಮಗೆ ಪೇಯ್ನು ಕಾಂಟ್ರಾಕ್ಷನ್ ಬರೋಕ್ಕೆ ನಾನು ಬಿಡೋದಿಲ್ಲ ಅಂತ ಅವರು. ಆ ಥರ ಹಂಗೆ ಆ ಕ್ವೆಶನ್ಸ್ ಇದ್ದಾಗ ಕ್ಲಿಯರ್ ಮಾಡ್ಕೋಬೇಕು ಅವ್ರ ಹತ್ರ, ಆಯಿತಾ. ಸೊ ಅವಾಗ ಏನಾಗುತ್ತೆ, ನಮಗೆ ಒಂದು ಸ್ವಲ್ಪ ಆ ಡೌಟ್ಸ್ ಎಲ್ಲ ಇದ್ದರೆ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ. ಸುಮ್ಮನೆ ಕ್ವೆಶನ್ ತಲೆಯಲ್ಲಿ ಇಟ್ಕೊಂಡು ನನಗೆ ಯಾಕೆ ಇದು ಮಾಡಿದ್ರು, ನನಗೆ ಯಾಕೆ ಇದು ಮಾಡಿದ್ರು, ನನಗೆ ಯಾಕೆ ಹಿಂಗೆ ಮಾಡಿದ್ರು. ನಿಮ್ಮ ಬೇಬಿ ಹೇಗೆ ಬರಬೇಕು ಅಂತ ಫಿಕ್ಸ್ ಆಗಿರುತ್ತೆ, ಅದು ಹಾಗೇ ಬರೋದು, ಅದಂತೂ ಫಿಕ್ಸು. ಕೆಲವ್ರಿಗೆ 40 ವೀಕ್ ಆಗಿರುತ್ತೆ, ಯಾರಿಗೆ ನೋವೇ ಬಂದಿರಲ್ಲ, ಕೆಲವರಿಗೆ ಇಂಡ್ಯೂಸ್. ಅದೇ ಹೇಳೋದು ನನಗೆ 2 ಡೋಸೇಜ್ ಅಷ್ಟೇ ಕೊಡೋಕ್ಕಾಗೋದು ಮ್ಯಾಕ್ಸಿಮಮ್. ಸೊ ಅಷ್ಟರಲ್ಲಿ ಪೇಯ್ನ್ ಬಂದು ಎಕ್ಸ್ಟ್ರೀಮ್ ಆಗಿ ಪುಷ್ ಮಾಡೋಷ್ಟು ನಿಮಗೆ ಪೇಯ್ನ್ ಬಂದರೆ ಓಕೆ, ಬಂದಿಲ್ಲ ಅಂದರೆ ಅವಾಗ C-ಸೆಕ್ಷನ್ನೇ ಮಾಡೋದು ಖಂಡಿತ. ಸೊ ಇಟ್ಸ್ ಲೈಕ್ ದಾಟ್ ಅಷ್ಟೇ. ಒಂದು ಇನ್ಫಾರ್ಮೇಷನ್ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ ಆಗಿರುತ್ತೆ ಅಂತ ನಾನು ಅಂದ್ಕೊತೀನಿ. ಆ್ಯಂಡ್ ವಿ ಆರ್ ಆನ್ ದಿ ವೇ ಟು ಹೋಮ್. ಮನೆಗೆ ಹೋಗೋಣ. ಮನೆಗೆ ಹೋಗ್ಬಿಟ್ಟು ಸುಮ್ಮನೆ ರೆಸ್ಟ್ ಅಷ್ಟೇ. ಇನ್ನೊಂದು 2-3 ದಿವಸ ನಾನು ಏನು ಮಾಡೋಕ್ಕೋಗಲ್ಲ. ಇವತ್ತು 8, 9, 10 ನಂಗೆ ಆ್ಯಕ್ಚುಲಿ 10ನೇ ತಾರೀಕೆ ನಾವು ಕೇಳಿದ್ವಿ. 10th ನಮ್ಮ ಡಾಕ್ಟರ್ ಅವೈಲಬಲ್ ಇಲ್ಲ, 9th ಡೇಟ್ ಚೆನ್ನಾಗಿಲ್ಲ. ಸೊ 11th ಬುಕ್ ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾನು ಮೊದಲೇ ಹೇಳ್ದಾಗೆ ಸೂಟ್ ರೂಮ್ ಬುಕ್ ಮಾಡಿರೋದು ನಾವು. ಇವಾಗ ಅದ್ರದ್ದೆಲ್ಲ ಫೈನಲ್ ಬ್ರೇಕಪ್ ಅಮೌಂಟಿಂದೆಲ್ಲ ಹಾಕಿಸ್ಕೊಂಡು ಬಂದಿದ್ದೀವಿ. ಇಷ್ಟಿಷ್ಟಾಗತ್ತೆ ಅಂತ. ಆಮೇಲೆ ಡೈರೆಕ್ಟಾಗಿ ಹೇಳಿದ್ದೀನಿ, ನಿಮ್ಮ ಪ್ರಾಡಕ್ಟ್ಸ್ ಎಲ್ಲ ನಮಗೇನೂ ಬೇಡ, ನೀವೇ ಇಟ್ಕೊಳ್ಳಿ, ನಂದು ಇದ್ರದ್ದು ಬಿಲ್ ಮಾತ್ರ ಹೇಳಿ, ಮತ್ತು ಬೇಬಿಗೊಂದು ಚೂರು ಬಿಲ್ ಇರುತ್ತೆ, ಅದೆಲ್ಲ ಮಾತಾಡ್ಕೋಬೇಕು, ಏನು ಹೋಗುತ್ತೆ ಅಮೌಂಟ್ ಜಾಸ್ತಿ. ಇಟ್ಸ್ ಫೈನ್. ನಾನು ಚೆನ್ನಾಗಿ ರಿಕವರಿ ಆಗ್ಬಿಟ್ಟು ಚೆನ್ನಾಗಿ ಬಂದರೆ ನನಗಷ್ಟೇ ಸಾಕು. ಸೋಮನು ಅದನ್ನೇ ಹೇಳಿದ್ದು. ಸೊ ಎಸ್, ಬನ್ನಿ ಇವಾಗ ಮನೆ ಕಡೆ ಹೋಗೋಣ. ಇನ್ನೇನಿಲ್ಲ, ಇವತ್ತಿನ ಒಂದು ವ್ಲಾಗ್ ಇಷ್ಟೇ. ನಿಮಗೊಂದು ಇನ್ಫಾರ್ಮೇಷನ್ ಹೇಳಬೇಕಿತ್ತು, ಹೇಳಿದ್ದೀನಿ. ಆ ಫ್ಯಾನ್ನ ಮನೆ ಹತ್ರ ಬಂದಾಗ ಆಫ್ ಮಾಡಿದ್ದೆಲ್ಲ ಸೋಮು. ಓಕೆ ಗೈಸ್, ಮತ್ತೊಂದು ಹೊಸ ವೀಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್, ಬಾಯ್.